ಇದು 5ನೇ ಭಾಗದ ವಿಡಿಯೋ. ಸೊ ಇಲ್ಲಿನೂ ಕೂಡ ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉಳಿಕೆ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಸೊ ನಾನು ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಚೆನ್ನಾಗಿ ನೋಡಿ, ಅಂಕಗಳ ಖಂಡಿತವಾಗಿ ಬರ್ತವೆ. ಮೂಲಗಳ ಸ್ವಭಾವ ಆಧಾರಿತ ಸಮಸ್ಯೆ ಅಂತ ಒಂದು ಬರ್ತದೆ, 2 ಮಾರ್ಕ್ಸ್ಗೆ ಕ್ವಶನ್ಸ್ಗೆ ಇರ್ತಾರೆ. ಪ್ರಶ್ನೆ ಹೆಂಗಿರ್ತದೆ ಅಂದರೆ 2x² - 3x + 5 = 0 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೀರಿ. ಕೊಟ್ಟ ಸಮೀಕರಣ ಬರ್ಕೋಬೇಕು, 2x² + 3x + 5 0. ವರ್ಗ ಸಮೀಕರಣದ ಆದರ್ಶ ರೂಪ ಬರ್ಕೋಬೇಕು, ax² + bx + c = 0. ಇಲ್ಲಿ a 2 ಆಗ್ತದೆ, b -3 ಆಗ್ತದೆ, c 5 ಆಗ್ತದೆ. ಅಲ್ಲಿ ಸೂತ್ರ ಇದೆ b² - 4ac. ಅದರಲ್ಲಿ ಹಾಕಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ b² - 4ac > 0 ಅಂತಕ್ಕಂಥದ್ದು ಬರ್ತದೆ. ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ ಅನ್ನೋದನ್ನು ಇಲ್ಲಿ ಬರ್ತದೆ. ಇಷ್ಟು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ, ಖಂಡಿತವಾಗಿ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಈ ಮೂಲಗಳ ಸ್ವಭಾವದ ಮೇಲೆ ಕ್ವಶನ್ಸ್ ಬರ್ತದೆ. b² - 4ac ಸೂತ್ರದಲ್ಲಿ ಹಾಕಿ ಅವುಗಳನ್ನು ಲೆಕ್ಕವನ್ನು ಬಿಡಿಸ್ತಕ್ಕಂಥದ್ದು. ಇನ್ನು 2x² + 4 2x² + kx + 3 = 0 ವರ್ಗ ಸಮೀಕರಣ ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ? 2x² + kx + 3 = 0. ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಹಾಕೊಳ್ಳೋಣ. ax² + bx + c = 0. a 2 ಆಗಿರ್ತದೆ, b k ಆಗಿರ್ತದೆ, c 3 ಆಗಿರ್ತದೆ. ಸೊ ಸೂತ್ರ b² - 4ac ಅಲ್ಲಿ ಹಾಕೋಣ. ಹಾಕಿದ ನಂತರ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ±2 √6 ಅಂತಕ್ಕಂಥದ್ದು ಉತ್ತರ ಸಿಗ್ತದೆ. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ಟ್ರಿಗ್ನೋಮೆಟ್ರಿಯ ಲೆಕ್ಕಗಳಿದ್ದಾವೆ, 2 ಮಾರ್ಕ್ಸ್ಗೆ ನೋಡಿ. ಚಿತ್ರದನ್ನು ಕೊಟ್ಟಿರ್ತಾರೆ, ಚಿತ್ರದ ಮೇಲೆ ಬೆಲೆಗಳನ್ನು ಸಾಧಿಸ್ತಕ್ಕಂಥದ್ದು. ಇಟ್ಸ್ ಅ ವೆರಿ ಈಸಿ ಆಗಿರ್ತಕ್ಕಂಥದ್ದು. 2 ಮಾರ್ಕ್ಸನ್ನು ಪಡಿತೀರಿ. ಏನಿಲ್ಲ, ಓನ್ಲಿ 2 ಸ್ಟೆಪ್ಸ್ ಬರೆಯುವುದಿದೆ. ಅಭಿಮುಖ / ವಿಕರ್ಣ QR / PR 5 13. ನೆಕ್ಸ್ಟ್ ಪಾರ್ಶ್ವ / ವಿಕರ್ಣ QR / PR 5 13. ಸೊ ನೋಡಿ ಎಷ್ಟು ಈಸಿಯಾಗಿರ್ತಕ್ಕಂಥದ್ದಿದೆ. ಸೊ ಸಿಂಪಲ್ ಆಗಿ ನೀವೇನು ಮಾಡ್ಬೋದು, ಕಲ್ಕೊಳ್ಬೋದು. ಇಷ್ಟು ಕೂಡ ಲೆಕ್ಕಗಳನ್ನು ಅವುಗಳ ಮೇಲೆ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಕೆಲವೊಂದು ಸಾರಿ ಲೆಕ್ಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಟ್ರಿಗ್ನೋಮೆಟ್ರಿಯಲ್ಲಿ ಸಾಧಿಸ್ಲಿಕ್ಕೂ ಕೊಡ್ತಾರೆ, ಬೆಲೆಗಳನ್ನು ಕಂಡುಹಿಡಿಲಿಕ್ಕೂ ಕೊಡ್ತಾರೆ. ಓಕೆ, ಇಲ್ಲಿ 2 ಟೈಪ್ಸ್ ಬೆಲೆಗಳನ್ನು ಕಂಡುಹಿಡಿಲಿಕ್ಕಿದೆ. ಸೊ ಎರಡನ್ನೂ ಕೂಡ ನೋಡ್ಕೊಡ್ರಿ. ಕೆಳಗಡೆ ಇರ್ತಕ್ಕಂಥ ಲೆಕ್ಕಗಳನ್ನು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ, ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದಾವೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಸರಾಸರಿ ಅಥವಾ ಮಧ್ಯಾಂಕ ಅಥವಾ ರೂಢಿ ಬೆಲೆಗಳನ್ನು ಕಂಡುಹಿಡಿಯೋದು. ನೋಡಿ, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಫಸ್ಟ್ CI ಮತ್ತು F ಕೊಟ್ಟಿರ್ತಾರೆ. ಓಕೆ, 5 15 4 15 25 3 25 35 6 35 45 2 45 25. ಏನು ಕಂಡುಹಿಡಿಬೇಕು? ಫಸ್ಟ್ XI ಅಂದರೆ ಮಧ್ಯ ಇಂದು ಕೊಡಬೇಕು. FI XI ಅಂತಂದರೆ Fಗೆ ಮತ್ತು Xಗೆ ಗುಣಿಸ್ಬೇಕು. ಮಧ್ಯ ಬಿಂದನ್ನು ಕಂಡುಹಿಡಿತಕ್ಕಂಥದ್ದು ಗೊತ್ತಿದೆ ನಿಮಗೆ. 5ರಿಂದ 15 ಬರಿತಾ ಹೋದರೆ ಮಧ್ಯದಲ್ಲಿ ಸಿಗ್ತಕ್ಕಂಥದ್ದು 10. ಓಕೆನಾ? ಎಸ್. ಅಥವಾ 5 ಮತ್ತು 15 ಕೂಡಿಸಿ /2 ಮಾಡಿದರೂ ಕೂಡ ನಿಮಗೆ ಮಧ್ಯ ಬಿಂದು ಸಿಗ್ತದೆ, ಅದು ಕೂಡ ಗೊತ್ತಿರಬೇಕು. ಸೊ ಇಷ್ಟೆಲ್ಲ ಕೋಷ್ಟಕಗಳನ್ನು ರೆಡಿ ಮಾಡಿ, ಸೊ F1 ಅನ್ನು ಇಲ್ಲಿ ಕೂಡಿಸ್ರಿ, ಆಮೇಲೆ FI XI ಅನ್ನು ಕೂಡಿಸ್ರಿ, ಸರಾಸರಿ ಸೂತ್ರ ಬರ್ತದೆ. ಸರಾಸರಿ ಸೂತ್ರದಲ್ಲಿ ಇದು ಹಾಕಿ ಎಸ್ ಸಫಿಕ್ಷನ್ F1 XI ಪ್ಲಸ್ ಇದನ್ನು ಹಾಕಿದ ನಂತರ ಸೊ ನಮ್ಗೆ ಏನಾಗ್ತದಪ್ಪ ಅಂದರೆ 580 / 20 29 ಉತ್ತರ ಅನ್ನೋದು ಸಿಗ್ತದೆ. ಇದು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡೋದು. ನಿಮ್ಗೆ ಎಕ್ಸಾಮ್ನಲ್ಲಿ ಬರೀ ಸರಾಸರಿ ಅಷ್ಟೇ ಕೇಳ್ತಾರೆ, ಅದು ನೇರ ವಿಧಾನದಿಂದ ಅದನ್ನೆಲ್ಲ ಕೇಳೋದಿಲ್ಲ. ಬಟ್ ಇನ್ ಕೇಸ್ ಕೇಳಿದ್ರು ಕೂಡ ಇದೇ ಥರ ಮಾಡೋದು. ಕೊಟ್ಟ CI ಮತ್ತು FIಗೆ ಮಧ್ಯ ಬಿಂದು ಕಂಡುಹಿಡಿಯಿರಿ, ಆಮೇಲೆ Fಗೆ ಮತ್ತು Fಗೆ ಮತ್ತು X1ಗೆ ಗುಣಿಸ್ರಿ, ಆಮೇಲೆ ಸರಾಸರಿ ಸೂತ್ರ ಹಾಕಿ ಇದಕ್ಕೂ ಭಾಗಿಸಿದ್ರೆ ಉತ್ತರನೇ ಬರ್ತದೆ. ಇಟ್ಸ್ ಅ ವೆರಿ ಈಸಿ. 3 ಮಾರ್ಕ್ಸನ್ನು ಆರಾಮಾಗಿ ನೀವು ಪಡಿತೀರಿ. ಇವು ಲೆಕ್ಕಗಳಿದಾವೆ, ಇವುಗಳನ್ನು ಸಹಿತನೂ ಕೂಡ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಏನು ಕೇಳಿದಾರೆ ಅಂದ್ರೆ ಮಧ್ಯಾಂಕಗಳನ್ನು ಕಂಡುಹಿಡಿತಕ್ಕಂಥದ್ದು. ನೋಡಿ, ಇಲ್ಲಿ ತೂಕ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಇದನ್ನೇ ನಾವು ಈ ಕಡೆ ವರ್ಗಾಂತರ ಅಂತೀವಿ, ಇದನ್ನು ಆವೃತ್ತಿ ಅಂತೀವಿ. ಆಮೇಲೆ ನಾವೇನು ಮಾಡಬೇಕಾಗ್ತದೆ, ಸಂಚಿತ ಆವೃತ್ತಿಯನ್ನು ನೋಡ್ಕೋಬೇಕಾಗ್ತದೆ. ಸೊ ಸಂಚಿತ ಆವೃತ್ತಿಯನ್ನು ಲೆಕ್ಕ ಹಾಕಿದಾಗ ನಮ್ಗೆ ಟೋಟಲ್ ಆಗಿರ್ತಕ್ಕಂಥದ್ದು ಆವೃತ್ತಿಯನ್ನು ಕೂಡಿಸ್ರಿ, ಆವೃತ್ತಿಯನ್ನು ಕೂಡಿಸಿದ 30 ಬರ್ತದೆ. ಓಕೆನಾ? ಸೊ ಆಮೇಲೆ ಇದರಲ್ಲಿ ಇರ್ತಕ್ಕಂಥ n / 2 30 / 2 ಅಂದರೆ 15 ಬತ್ತು, L 55 ಬತ್ತು, CF 13 ಬತ್ತು, FR ಬತ್ತು, H 5 ಬತ್ತು. ಸೊ ಟೋಟಲಿ ಮಧ್ಯಾಂಕ ಕಂಡುಹಿಡಿತಕ್ಕಂಥ ಸೂತ್ರದಲ್ಲಿ ಹಾಕಿದಾಗ ನಮಗೆ 56.6 ಅಂತಕ್ಕಂಥದ್ದು ಉತ್ತರ ಬರ್ತದೆ. ನಿಮಗೆ ಮಧ್ಯಾಂಕಕ್ಕಿಂತ ಸರಾಸರಿ ಬಹಳ ಈಸಿ. ಸೊ ಅವುಗಳನ್ನು ಲೆಕ್ಕ ಇದ್ರೆ ಅವುಗಳನ್ನು ಫಸ್ಟ್ ಆಗಿ ಅದನ್ನೇ ಮಾಡಿ ಮುಗಿಸಿ. ಇನ್ನು ಬಹುಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥದ್ದು. ನೋಡಿ, ವರ್ಗಾಂತರ ಕೊಡ್ತಾರೆ, ಆವೃತ್ತಿ ಕೊಡ್ತಾರೆ. ಸೊ ನೀವೇನು ಕಂಡುಹಿಡಿಬೇಕು? L 20, H 10, F09, F1 15, F2 11. ಸೊ ಬಹುಲಕದ ಸೂತ್ರ ಇದೆ. ಸೊ ಬಹುಲಕದ ಸೂತ್ರ n + F1 - F0 / 2F1 - F0 + F2 H ಅಂತಕ್ಕಂಥದ್ದು. ಸೊ ಅದರಲ್ಲಿ ತುಂಬಿದಾಗ ನಮಗೆ ಸಿಗ್ತಕ್ಕಂಥದ್ದೇ
26 ಅಂತಕ್ಕಂಥದ್ದು ಬಹುಲಕ ಅಂತಕ್ಕಂಥದ್ದು ಆಗ್ತದೆ. ಸೊ ಕಂಡುಹಿಡಬೇಕಾದ್ರೆ ಇದು F1 ಇರ್ತದೆ, ಮೇಲಿದೆ F0 ಇರ್ತದೆ, ಕೆಳಗಡೆ F2 ಇರ್ತದೆ. ಇದನ್ನು ಸ್ವಲ್ಪ ನೀವು ಎಸ್ ಕಾಲಮ್ ಕೊಟ್ಟಾಗ ನೋಡ್ಕೋಬೇಕಾಗ್ತದೆ. ಇನ್ನು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಕೂಡ ನೀವು ಏನು ಮಾಡಿರಪ್ಪ ಅಂದರೆ ಬಹುಲಕಗಳನ್ನು ಕಂಡುಹಿಡಿಯೋದನ್ನು ಕಲಿತ್ಕೊಡ್ರಿ. ಸೊ ವೆರಿ ಈಸಿ. ಇನ್ನು ಆವೃತ್ತಿ ಕೊಟ್ಟಾಗ ಕಡಿಮೆ ವಿಧಾನದ ಓಜುವನ್ನು ರಚನೆ ಮಾಡೋದು. ನಿಮಗೆ CI ಮತ್ತು F ಕೊಡ್ತಾರೆ. ಕಡಿಮೆ ವಿಧಾನದ ಓಜು ಮೇಲ್ಮಿತಿ ಆವೃತ್ತಿಗಳನ್ನು ಕೊಟ್ಟಾಗ ಅದರಲ್ಲಿ CI ಮತ್ತು ಸಂಚಿತ ಆವೃತ್ತಿ ಕೊಡ್ತಾರೆ. ಸೊ ಅದನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಬಿಂದುಗಳನ್ನು ಕ್ಯಾಲ್ಕುಲೇಷನನ್ನು ಮಾಡಿ ಈ ಥರ ವರ್ಗಾಂತರ ಮತ್ತು ಈ ಕಡೆ ಸಂಚಿತ ಆವೃತ್ತಿಯನ್ನು ಹಾಕಿ ಮ್ಯಾಪ್ ಬಿಡಿಸಬೇಕು. ಮೇಲೆ ಅಳತೆ X ಅಕ್ಷ Y ಅಕ್ಷ ಅನ್ನೋದನ್ನು ಹಾಕಿ. ಸೊ ಇದು 3 ಮಾರ್ಕ್ಸ್ಗೆ ನಿಮಗೆ ಓಜುಗಳನ್ನು ಕೇಳಿರ್ತಾರೆ. ಇನ್ನು ಈ ಲೆಕ್ಕಗಳನ್ನು ಕೂಡ ನೀವು ಪ್ರಾಕ್ಟೀಸನ್ನು ಮಾಡಬೇಕು, ಕಡಿಮೆ ವಿಧಾನದ ಓಜುಗಳನ್ನು ಬಿಡಿಸ್ತಕ್ಕಂಥದ್ದು. ಓಕೆ. ಇನ್ನು ಸಂಚಿತ ಆವೃತ್ತಿ ಕೊಟ್ಟಾಗ ಅಂತ ಕೇಳಿದ್ದಾರೆ. ಸಂಚಿತ ಆವೃತ್ತಿ ಕೊಟ್ಟಾಗ ಕಂಡುಹಿಡಿತಕ್ಕಂಥದ್ದು ಹೇಗೆ? ಸೊ ನೋಡಿ, ವರ್ಗಾಂತರ ಇದೆ, ಸಂಚಿತ ಆವೃತ್ತಿ ಇದೆ, ಅದನ್ನು ಲೆಕ್ಕ ಹಾಕ್ತೀರಿ, ಪರಿಹಾರಗಳನ್ನು ಮಾಡ್ತೀರಿ. ಸೊ ಇಲ್ಲಿ ಮ್ಯಾಪಿಂಗಲ್ಲಿ ಸ್ಕೇಲ್ ಮಾಡ್ತೀರಿ, ವರ್ಗಾಂತರ, ಸಂಚಿತ ಆವೃತ್ತಿ, ಇದನ್ನು ಗುರುತಿಸ್ತಾ ಹೋಗ್ತೀರಿ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಡಿಮೆ ವಿಧಾನದ ಓಜುನ ಲೆಕ್ಕಗಳು. ಸೊ ಇಷ್ಟು ಲೆಕ್ಕಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಮಾಡಬೇಕಾಗ್ತದೆ. ಇನ್ನು ಅಧಿಕ ವಿಧಾನದ ಓಜು ಕೆಳಮಿತಿಯನ್ನು ಕೊಟ್ಟಾಗ ನೋಡಿ, CI ಕೊಡ್ತಾರೆ ಮತ್ತು CF ಕೊಡ್ತಾರೆ. ಸೊ ಆವಾಗ ನೀವು ಕ್ಯಾಲ್ಕುಲೇಷನನ್ನು ಏನು ಮಾಡಬೇಕಾಗ್ತದಪ್ಪ ಅಂತಂದರೆ ಮಾಡಬೇಕಾಗ್ತದೆ. ಸೊ ಆವಾಗ ಈ ಥರನಾಗಿರ್ತಕ್ಕಂಥ ನಿಮ್ಮದು ಗ್ರಾಫು ಬರ್ತದೆ. ಅಧಿಕ ಅಂದರೆ ಕೆಳಗಡೆ ಬರ್ತದೆ, ಕಡಿಮೆ ಅಂದರೆ ಮೇಲ್ ಬರ್ತದೆ ಗ್ರಾಫಲ್ಲಿ. ಅದೇ ಒಂದು ವಿಶೇಷ ಇದು ಓಜುಗಳಲ್ಲಿ. ಈ ಲೆಕ್ಕಗಳನ್ನು ಖಂಡಿತವಾಗಿ ಪ್ರಾಕ್ಟೀಸನ್ನು ಮಾಡಿ. ಇದು ಸಂಚಿತ ಆವೃತ್ತಿ ಕೊಟ್ಟಾಗ ಇದೆ. ಸಂಚಿತ ಆವೃತ್ತಿ ಕೊಟ್ಟಿದ್ದಾಗ ಅಧಿಕ ವಿಧಾನದ ಓಜುಗಳನ್ನು ಬಿಡಿಸ್ತಕ್ಕಂಥ ಪದ್ಧತಿಯನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಸೊ ಈ ಕೆಳಗಿನ ಲೆಕ್ಕಗಳನ್ನು ಸಹಿತ ನೀವು ಇದು ಅಧಿಕ ವಿಧಾನದ ಓಜುಗಳನ್ನು ನೀವೇನು ಮಾಡಬೇಕಾಗ್ತದೆ, ರಚನೆಯನ್ನು ಮಾಡಬೇಕಾಗ್ತದೆ. ಇಷ್ಟು ಭಾಗ 5ರಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ಹೇಳಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಡ್ತೀನಿ. ಅವುಗಳನ್ನು ಸಹಿತ ಖಂಡಿತವಾಗಿ ನೋಡಿ. ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಆಮೇಲೆ 2 ಅಂಕ 3 ಅಂಕ 4 ಅಂಕದ್ದು ಪ್ರಶ್ನೆ ಮತ್ತು ಉತ್ತರಗಳ ವಿಡಿಯೋಗಳನ್ನು ಸಹಿತ ಮುಂದೆ ಹಾಕ್ತಾ ಇದ್ದೀವಿ. ಎಷ್ಟು ನಮಗೆ ಸಹಾಯ ಇದೆ, ಎಷ್ಟು ನಮಗೆ ಗೊತ್ತಾಗಿದೆ ಅಷ್ಟನ್ನು ವಿಡಿಯೋಗಳನ್ನು ಹಾಕ್ತಾನೆ ಇದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಖಂಡಿತವಾಗಿ ಇಲ್ಲೊಂದು ಅಂಕಗಳು ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.